ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಫ್ಯಾಟಿ ಲಿವರ್ನ ಗುಣಪಡಿಸ್ಬೋದು ಅಂತ. ಫ್ಯಾಟಿ ಲಿವರ್ ಅಂದ ತಕ್ಷಣ ತುಂಬ ಜನ ಅಂದ್ಕೊಳ್ತಾರೆ ಇದೆಲ್ಲ ಬರೋದು ಕುಡುಕರಿಗೆ, ವಯಸ್ಸಾದವರಿಗೆ, ತುಂಬ ದಪ್ಪ ಇರೋರಿಗೆ ಮಾತ್ರ ಅಂತ. ಬಟ್ ಈಗ ತಾವು ನೋಡ್ತಾ ಇರ್ಬೋದು, ಈವನ್ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೆ, ಅದರಲ್ಲೂ ಹೆಣ್ಮಕ್ಳಲ್ಲೂ ಕೂಡ ಫ್ಯಾಟಿ ಲಿವರ್ ಅಂತ ತಾವು ನೋಡ್ತಾ ಇದ್ದೀರ. ಆಮೇಲೆ ಎಷ್ಟೊಂದು ಜನ ಡಾಕ್ಟರ್ಸ್ ಆಗಲಿ, ಈವನ್ ಪೇಷಂಟ್ಸು ಕೂಡ ಅಯ್ಯೋ ಫ್ಯಾಟಿ ಲಿವರ್ ಅದು ಕಾಮನ್ ಇದೆ, ತೊಂದರೆ ಇಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ತಾವು ನಿಮ್ಮ ತಂದೆ ತಾಯಿಗೆ ಕೇಳಿ ನೋಡಿ ಅಥವಾ ಅಜ್ಜ ಅಜ್ಜಿಗೆ ಕೇಳಿ ನೋಡಿ, ಫ್ಯಾಟಿ ಲಿವರ್ ಅವ್ರಿಗೆ ಯಾವಾಗಾದರೂ ಇತ್ತ ಹಳೆ ಕಾಲದಲ್ಲಿ ಅಂತ. ಫ್ಯಾಟಿ ಲಿವರ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. PCOD ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಮುಂಚೆ. ಎವ್ರಿ ಒನ್ ವಾಸ್ ಹೆಲ್ದಿ. ಈಗ ಇವೆಲ್ಲ ನಾವು ಮಾಡರ್ನ್ ಲೈಫ್ ಸ್ಟೈಲು, ನಮ್ಮದು ಈ ಸೆಡೆಂಟ್ರಿ ಲೈಫ್ ಸ್ಟೈಲು, ಈ ಒಂದು ಸೋಂಬೇರಿತನ ಏನು ನಮ್ಮದು ನಡೀತಾ ಇದೆ, ಪ್ಲಸ್ ಫುಡ್ ಮೇಲೆ ಕಂಟ್ರೋಲ್ ಇಲ್ಲ, ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ, ಇದರಿಂದ ತುಂಬಾ ಕಾಮನ್ ಆಗಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ನಾವು, ಅದು ತುಂಬ ಕಾಮನ್ ಆಗಿದೆ. ಅದರಲ್ಲೂ ಲೇಡೀಸಲ್ಲೂ ಕೂಡ ತುಂಬಾ ಜಾಸ್ತಿ ಬರ್ತಾಯಿದೆ. ಹಳೆ ಕಾಲದಲ್ಲಿ ಹೇಗಿತ್ತು ಅಂದರೆ ಫ್ಯಾಟಿ ಲಿವರ್ ಅಂದರೆ ಬರೀ ಡ್ರಿಂಕ್ಸ್ ಮಾಡೋರು, ಆಲ್ಕೋಹಾಲ್ ತೊಗೊಳ್ಳೋರಿಗೆ ಮಾತ್ರ ಬರೋದು. ಈಗ ಹಂಗಲ್ಲ, ತುಂಬಾ ಕಾಮನ್ ಆಗಿ ಬರ್ತಾಯಿದೆ. ಸೊ ಬಂತು ಅಂತಂದರೆ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಯಾಕಂದರೆ ನಾವು ತುಂಬ ಕೇಸಸಲ್ಲಿ ನೋಡಿದ್ದೀವಿ, ಫಸ್ಟ್ ಗ್ರೇಡ್ 1 ಅಂತ ಫ್ಯಾಟಿ ಲಿವರ್ ಅಂತ ಬರ್ತಾರೆ. ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಸರಿಯಾಗಿ ತೊಗೊಳ್ಳಿ, ಸರಿ ಹೋಗುತ್ತೆ ಅಂತ ಹೇಳೋಷ್ಟರಲ್ಲಿ ಅಯ್ಯೋ ಇಲ್ಲ ಡಾಕ್ಟ್ರೆ, ಎಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಇದರಿಂದ ಏನೂ ಆಗೋಲ್ಲ ಅಂತ ತೊಂದರೆ ಅಂತ ಕ್ಯಾಶುವಲ್ ಆಗಿ ಬಿಟ್ಬಿಡ್ತಾರೆ, ಟ್ರೀಟ್ಮೆಂಟೇ ತೊಗೊಳ್ಳೋದಿಲ್ಲ. ಆಮೇಲೆ ಒಂದಷ್ಟು ತಿಂಗಳು, ಒಂದಷ್ಟು ವರ್ಷ ಆಗ್ತಾ ಇದ್ದಂಗೆ ಅದು ಗ್ರೇಡ್ 2 ಆಗಿ ಕನ್ವರ್ಟ್ ಆಗುತ್ತೆ. ಎಷ್ಟೊಂದು ಸರಿ ಅವ್ರು ಟೆಸ್ಟು ಮಾಡೋಕ್ಕೆ ಹೋಗಲ್ಲ, ಸಡನ್ನಾಗಿ ಇನ್ಯಾವುದೋ ಕಾಯಿಲೆಗೆ ಅಬ್ಡಮಿನಲ್ ಸ್ಕ್ಯಾನ್ ಮಾಡೋಕ್ಕೆ ಹೋದಾಗೆ ಗ್ರೇಡ್ 2 ಗ್ರೇಡ್ 3ಗೆ ಹೋಗಿರುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಲಿವರ್ ಎಸ್ಪೆಷಲಿ ಇದು ನಮ್ಮ ಗಾಡಿನಲ್ಲಿ ಹೆಂಗೆ ಮೇನ್ ಎಂಜಿನ್ ಇರುತ್ತೆ, ಅದೇ ಥರ ನಮ್ಮ ಬಾಡಿನಲ್ಲಿ ಲಿವರು. ಅದು ಏನಾದರೂ ಹಾಳಾಯಿತು ಅಂತಂದರೆ ಬೇರೆ ಆರ್ಗನ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಏನಾಗುತ್ತೆ ಫ್ಯಾಟಿ ಲಿವರಲ್ಲಿ ಅಂತಂದರೆ, ಗ್ರೇಡ್ 1, 2, 3 ಕ್ರಾಸ್ ಆದಮೇಲೆ ಫೈಬ್ರೋಸಿಸ್ ಆಗೋಕ್ಕೆ ಶುರು ಆಗುತ್ತೆ. ಲಿವರು ಫೈಬ್ರೋಸಿಸ್ ಆಯಿತು ಅಂತಂದರೆ ಅಲ್ಲಿ ನಿಮಗೆ ಲಿವರ್ ಸಿರೋಸಿಸ್ ಶುರು ಆಗುತ್ತೆ. ಲಿವರ್ ಸಿರೋಸಿಸ್ ಆಯಿತು ಅಂದರೆ ಲಿವರ್ ಕ್ಯಾನ್ಸರ್ ಕಂಪಲ್ಸರಿ. ಹೆದರ್ಸ್ತಾ ಇದ್ದೀನಿ ಅಂದ್ಕೋಬೇಡಿ, ಬಟ್ ಅಷ್ಟು ನೆಗ್ಲೆಕ್ಟ್ ಮಾಡಬೇಡಿ ಬೈ ಚಾನ್ಸ್. ಯಾಕಂದರೆ ಎಷ್ಟೊಂದು ಅಡ್ವಾನ್ಸ್ಮೆಂಟ್ ಇದೆ ಮೆಡಿಕಲ್ ಸೈನ್ಸಲ್ಲಿ. ಸೊ ಯಾವ ಗ್ರೇಡ್ ಇದೆ ಫ್ಯಾಟಿ ಲಿವರ್ ನೋಡಿಬಿಟ್ಟು, ಯಾಕಂದರೆ ಅಪ್ ಟು ಗ್ರೇಡ್ 3 100% ಫ್ಯಾಟಿ ಲಿವರ್ ಇಸ್ ರಿವರ್ಸಬಲ್, ಅಂದರೆ 100% ಗುಣಪಡಿಸ್ಬೋದು, ಈವನ್ ಗ್ರೇಡ್ 3 ಇದ್ದರೂ ಕೂಡ. ಬಟ್ ಏನು ಅಂದರೆ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಒಂದು ಸ್ವಲ್ಪ ಡಯಟ್ ಫಾಲೋ ಮಾಡಬೇಕು. ಇಷ್ಟು ಮಾಡ್ತು ಅಂತಂದರೆ ಕರೆಕ್ಟಾಗಿ ಗುಣಪಡಿಸ್ಬೋದು. ಹಾಗಾದ್ರೆ ಇದಕ್ಕೆ ಏನೇನೆಲ್ಲ ಟೆಸ್ಟ್ ಮಾಡಿಸ್ಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಭಾಳ ಇಂಪಾರ್ಟೆಂಟ್ ಇರೋದು ಹೊಟ್ಟೆ ಸ್ಕ್ಯಾನಿಂಗು. ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮದು ವೇಟ್ ಏನಾದರೂ, ನಿಮ್ಮದು ಹೈಟು ವೇಟ್ ಎಷ್ಟಿರಬೇಕು, ಯಾಕೆ ಈಗೆಲ್ಲ ಎಷ್ಟೊಂದು ಕಡೆ ಇಂಟರ್ನೆಟಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನಿಮ್ಗೆ ಹೈಟ್ಗೆ ತಕ್ಕಂತೆ ವೇಟ್ ಏನಾದರೂ ಒಂದು 25 to 30% ಇನ್ಕ್ರೀಸ್ ಇತ್ತು ಅಂತಂದರೆ ಹೊಟ್ಟೆ ಸ್ಕ್ಯಾನ್ ಮಾಡಿಸೋದು ಭಾಳ ಉತ್ತಮ. ಯಾಕೆ ನಾವು ಏನು ಅನ್ಕೋತೀವಿ, ಇಲ್ಲ ಇಂಡಿಯನ್ಸು ಬೊಜ್ಜಿರುತ್ತೆ ಏನಾಗಲ್ಲ, ಕಾಮನ್ನು ಮುಂಚೆಯಿಂದನೂ ಇದೆ ಅಂತೆಲ್ಲ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಈಗ ಏನಾಗಿದೆ ಅಂದರೆ ಎಷ್ಟೊಂದು ಆಹಾರದಲ್ಲಿ, ಫುಡ್ಡಲ್ಲಿ ಅಡಲ್ಟ್ರೇಷನ್ ತುಂಬ ಜಾಸ್ತಿ ಆಗಿದೆ. ನಾವು ಯೂಸ್ ಮಾಡ್ತಕ್ಕಂಥ ಆಯಿಲ್ ಇರ್ಬೋದು, ನಾವು ತಿಂತಕ್ಕಂಥ ಇವು ಮಸಾಲೆ ಪದಾರ್ಥಗಳಿರ್ಬೋದು, ಆಮೇಲೆ ಇವು ಫ್ರೈಡ್ ಐಟಮ್ಸ್ ಎಲ್ಲ ಇರ್ಬೋದು, ಟ್ರಾನ್ಸ್ ಫ್ಯಾಟ್ ಎಲ್ಲ ಏನಿದೆ ಅವು ತುಂಬಾ ಡೈರೆಕ್ಟಾಗಿ ಲಿವರ್ ಮೇಲೆ ವರ್ಕ್ ಆಗುತ್ತೆ. ಆ ಲಿವರ್ ಕೆಲಸನ ತುಂಬ ಕಡಿಮೆ ಮಾಡ್ತಾ ಬರುತ್ತೆ. ನಾವೇನಾಗ್ತಿತ್ತು ಹಳೆ ಕಾಲದಲ್ಲಿ, ಈ ಕರೆದಿರೋ ಪದಾರ್ಥ ಇಂಥವೆಲ್ಲ ಯಾವುದೋ ಹಬ್ಬ ಹರಿದಿನಕ್ಕೆ ಮಾತ್ರ ತಿಂತಿದ್ವಿ. ಈಗ ಹೆಂಗಾಗಿದೆ, ದಿನ ಸಿಗುತ್ತೆ. ಆವಾಗಂದರೆ ಯಾವಾಗೋ ವಾರದಲ್ಲೋ ಅಥವಾ ತಿಂಗಳಲ್ಲಿ 1-2 ಸರಿ ಯಾವಾಗ ಚಿಪ್ಸೋ ಬಜ್ಜಿ ಪಕೋಡ ಮಾಡಿಕೊಡೋರು. ಈಗೇನಿದೆ, ಹೋಟ್ಲಿಗೆ ಹೋದರೆ 10 ರೂಪಾಯಿ ಕೊಟ್ಟರೆ ಕೊಟ್ಬಿಡ್ತಾರೆ ನಿಮಗೆ. ಸೊ ಅಷ್ಟು ಅಬಂಡೆಂಟಾಗಿ ಸಿಗ್ತಾ ಇರೋದ್ರಿಂದ ನಮ್ಮ ಬಾಡಿ ಮೇಲೆ, ಅದರಲ್ಲೂ ಲಿವರ್ ಮೇಲೆ ಎಷ್ಟು ಹೆವಿ ವರ್ಕೌಟ್ ಆಗ್ತಾ ಇದೆ ಅದ್ರ ಮೇಲೆ. ಅದಕ್ಕೆ ಯಾಕಂದರೆ ಅದಕ್ಕೂ ಜೀರ್ಣ ಮಾಡೋಕ್ಕೆ ಒಂದು ಟೈಮು, ಒಂದು ಕೆಪಾಸಿಟಿ ಅಂತ ಇದೆ. ಈಗ 1000 cc ಗಾಡಿನ ತೊಗೊಂಡು ಹೋಗ್ಬಿಟ್ಟು ಯಾವುದೋ ರೇಸ್ಗೆ ಓಡಿಸ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ, ಅದಕ್ಕೊಂದು 2000 cc ಇದ್ದರೆ ಚೆನ್ನಾಗಿ ಓಡುತ್ತದು. ಅದೇ ಥರ ಬಾಡಿನಲ್ಲೂ ಕೂಡ ನಮ್ದು ಇರೋದು ಒಂದು ಕೆಪಾಸಿಟಿ ಅಂತಿದೆ. ಅದಕ್ಕೆ ಎಷ್ಟೊಂದು ಕ್ಯಾಲರಿ ಡಂಪ್ ಮಾಡ್ತೀವಿ. ಅದರಲ್ಲೂ ಈ ಥರ ಅಡಲ್ಟ್ರೇಟೆಡ್ ಫುಡ್ಡೆಲ್ಲ ಆಗ್ತು ಅಂತಂದರೆ ತುಂಬಾ ಕಾಮನ್ ಆಗಿ ಈಗ ನೋಡಿರ್ಬೋದು ನೀವು, ಇನ್ಫರ್ಟಿಲಿಟಿ, PCOD, ಆಮೇಲೆ ಫ್ಯಾಟಿ ಲಿವರ್ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಸೊ ಫ್ಯಾಟಿ ಲಿವರ್ ಬಂದ ತಕ್ಷಣ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈಗಂತೂ ನಾವು ತುಂಬ ನೋಡ್ತಾ ಇದ್ದೀವಿ ಲಿವರ್ ಸಿರೋಸಿಸ್ ಆಗ್ತಾ ಇರೋದು. ನಿಮ್ಗೆ ಇಮಿಡಿಯೇಟಾಗಿ ಆಗೋದಿಲ್ಲ, ಬಟ್ ನಿಮ್ದು ಯಾವಾಗ ಪ್ರೊಡಕ್ಟಿವ್ ಇಯರ್ ಆಫ್ ಲೈಫ್ ಶುರು ಆಗುತ್ತೆ, ಇನ್ನೇನೋ ಇಷ್ಟೆಲ್ಲ ದಿನ ಚೆನ್ನಾಗಿ ದುಡ್ಡು ಮಾಡಿದ್ದೀನಿ, ಇನ್ನು ಎಂಜಾಯ್ ಮಾಡಬೇಕು ಅಂದಾಗೆ ಲಿವರ್ ಡಿಸೀಸ್ ಶುರು ಆಗಿಬಿಡುತ್ತೆ. ಯಾಕಂದ್ರೆ ಇಗ್ನೋರ್ ಮಾಡಿರ್ತೀವಿ, ಫ್ಯಾಟಿ ಲಿವರ್ ನಡೆಯುತ್ತಂತೆ, ಏನೂ ಆಗೋದಿಲ್ಲ. ಬಟ್ ಅಷ್ಟು ಈಸಿಯಾಗಿ ತೊಗೋಬೇಡಿ. ಯಾವುದೇ ಥರ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಮೂರನ್ನು ಕೂಡ ವಾಸಿ ಮಾಡ್ಬೋದು.
ಸೊ ನಿಮ್ದು ಯಾವುದೇ ರಿಪೋರ್ಟ್ಸ್ಗಳಲ್ಲಿ ಏನೇ ಡಿಫೆಕ್ಟ್ ಬಂದರೆ ಒಂದು ಅಬ್ಡೋಮಿನಲ್ ಸ್ಕ್ಯಾನ್ ಮಾಡಿಸ್ಬೇಕು, ಅದರಲ್ಲಿ ಯಾವ ಗ್ರೇಡಲ್ಲಿದೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ, ಅದನ್ನು ಮಾಡಿಸಿ ಕೆಲವೊಂದು ಎಂಜೈಮ್ಸ್ ಎಲ್ಲ ಟೆಸ್ಟ್ ಮಾಡ್ತಾರೆ. ಅವೆಲ್ಲ ಇರೋ ರಿಪೋರ್ಟ್ಗಳು ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಕಳಿಸಿ ನಮ್ಮ ಡಾಕ್ಟ್ರ್ ನಿಮ್ಮನ್ನು ಕ್ಲೀನಾಗಿ ಅಡ್ವೈಸ್ ಮಾಡ್ತಾರೆ. ನಾನ್ ಆಲ್ಕೋಹಾಲಿಕ್ ಇರೋರಿಗೆ ಇದು ಸಜೆಷನ್. ಇನ್ನು ಆಲ್ಕೋಹಾಲಿಕ್ ಇರೋರು, ಯಾಕಂದರೆ ಫಸ್ಟ್ ಆಫ್ ಆಲ್ ಈ ಥರ ಅಡಲ್ಟ್ರೇಟೆಡ್ ಫುಡ್ಡು ಇಂಥದ್ದೆಲ್ಲ ತಿಂದು ಅದ್ರ ಮೇಲೆ ಮತ್ತೆ ಒಂದಷ್ಟು ಆಲ್ಕೋಹಾಲ್ ತೊಗೊಂಡ್ಮೇಲೆ ಇನ್ನೂ ನಮ್ಮದು ಲಿವರ್ನ ಏನು ಹೆಲ್ತ್ ಇದೆ ತುಂಬ ಹದಗೆಡುತ್ತೆ. ಅದರಲ್ಲಿ ಅವರು ಕೂಡ ಆಲ್ಕೋಹಾಲ್ ತೊಗೊಳ್ಳೋರಂತೂ ಗ್ರೇಡ್ 2 ಕ್ರಾಸ್ ಆದರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಇನ್ನಿದು ಇಟ್ ವಿಲ್ ಗೆಟ್ ಇಂಟು ಲಿವರ್ ಕ್ಯಾನ್ಸರ್ ಅನ್ನೋ ಥರ. ಅಷ್ಟು ಕಾನ್ಷಿಯಸ್ ಆಗಿರಬೇಕು ನೀವು. ಆಮೇಲೆ ಏನಾಗುತ್ತೆ, ಒಂದು ಸರಿ ಲಿವರ್ ಫೈಬ್ರೋಸಿಸ್ ಆಗಿ ಲಿವರ್ ಸಿರೋಸಿಸ್ ಏನಾದರೂ ಆಯಿತು ಅಂದರೆ ಅದನ್ನು ರಿವರ್ಸ್ ಮಾಡಿಸೋದು ಇಟ್ಸ್ ಇಂಪಾಸಿಬಲ್ ಕೇಸು. ಅದಕ್ಕೆ ತಾವು ನೋಡ್ತಾ ಇರ್ಬೋದು ಎಷ್ಟೊಂದು ಕಡೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡ್ತಾರೆ. ಬಟ್ ಫಸ್ಟ್ ಆಫ್ ಆಲ್ ಲಿವರ್ ಡೋನರ್ ಸಿಗಬೇಕು ನಿಮಗೆ. ಆ ಡೋನರ್ ಕೊಟ್ಟರೆ ಲಿವರ್ ಅಕ್ಸೆಪ್ಟ್ ಆಗಬೇಕು. ಅದಕ್ಕಿಂತ ಅಪ್ ಟು ಗ್ರೇಡ್ 3 ಏನೇ ಇದ್ದರೂ ಕೂಡ ನೋಡಿ, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಎಲ್ಲ ಒಂದು ಕಡೆ ನಿಮಗೆ ಒಂದು ಜ್ಞಾನ ಬೇಕು, ಈ ಫ್ಯಾಟಿ ಲಿವರ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ನಿಮಗೊಂದು ಆಸೆ ಇದೆ. ಬೈ ಚಾನ್ಸ್ ನಿಮಗಿತ್ತು, ನಿಮ್ಮ ಮನೆಯವ್ರಿಗಿತ್ತು, ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಲ್ಲಿ ಯಾರಿಗಾದರೂ ಇದ್ದರೂ ಕೂಡ ಈ ವಿಡಿಯೋ ಕಳಿಸಿ. ಪ್ಲಸ್ ಇದಕ್ಕೆ ಸಿಂಪಲ್ಲಾಗಿ ರೆಮಿಡಿ ಮಾಡ್ಕೋಬೋದು ಇದನ್ನು. ಯಾಕಂದರೆ ಎಸ್ಪೆಷಲಿ ಫ್ಯಾಟಿ ಲಿವರು 3 ಮಂತ್ಸು 3.5 ಮಂತ್ಸ್ ಸಾಕು, 100% ವಾಸಿ ಆಗುತ್ತೆ, ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ನೀವು ಬೇಕಾದರೆ ಬಿಫೋರ್ ಟ್ರೀಟ್ಮೆಂಟ್ ಆಫ್ಟರ್ ಟ್ರೀಟ್ಮೆಂಟ್ ಅಬ್ಡೋಮಿನಲ್ ಸ್ಕ್ಯಾನ್ ಮಾಡ್ತು ಅಂದರೆ ಇಲ್ಲಿ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಅಂತ ಇರುತ್ತೆ. ಆಮೇಲೆ ಮಾಡ್ತಾರೆ ಗ್ರೇಡ್ 3 ಇದ್ದರೆ ಗ್ರೇಡ್ 1 ಬಂದಿರುತ್ತೆ, ಅಥವಾ ಗ್ರೇಡ್ 2ಗೆ ಗ್ರೇಡ್ 2 ಅಥವಾ ಗ್ರೇಡ್ 1 ಇತ್ತು ಅಂದರೆ ಬರೀ ಫ್ಯಾಟಿ ಇನ್ಫಿಲ್ಟ್ರೇಷನ್ ಅಂತ ಬರುತ್ತೆ. ಬೈ ಚಾನ್ಸ್ ಗ್ರೇಡ್ 1 ಇತ್ತು ಅಂದರೆ ಕೆಲವೊಂದು ಸರಿ ನಾರ್ಮಲ್ ಅಂತೂ ಕೂಡ ಬರುತ್ತೆ. ಅಷ್ಟು ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ ಇದೆ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಜೊತೆಗೆ ಸಿಂಪಲ್ ಡಯಟು, ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನು ಅದು ಮಾಡ್ಕೊಂಡ್ಬಿಟ್ರೆ ಸಾಕು. ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಅಡಲ್ಟ್ರೇಷನ್ನು, ಇನ್ನೊಂದು ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು. ಯಾಕೆ ಏನಾಗುತ್ತೆ, ಎಷ್ಟೊಂದು ನಾವು ಫುಡ್ ಏನು ತೊಗೊಳ್ತಾ ಇದ್ದೀವಿ ಅದರಲ್ಲಿ ಇರ್ತಕ್ಕಂಥ ಕಲಬೆರಕೆ ನೋಡಿದ್ರೇ ನಮಗೆ ಭಯ ಆಗುತ್ತೆ, ಮುಂದಿನ ಜನ್ರೇಷನ್ ಹೆಂಗೆ ಬದುಕುತ್ತೆ ಅಂತ. ಸೊ ಅಂಥದ್ರಲ್ಲಿ ಈಗ ನಮಗೇನಾಗಿದೆ, ಕೋವಿಡ್ ಬಂದಮೇಲೆ ಪ್ರತಿಯೊಬ್ಬರಿಗೂ ಒಂದು ಹೆಲ್ತ್ ಕಾನ್ಷಿಯಸ್ ಬಂದುಬಿಟ್ಟಿದೆ. ನಾನು ಹೆಲ್ದಿಯಾಗಿರಬೇಕು, ನಾನು ಚೆನ್ನಾಗಿ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು ಅಂತ ಎಲ್ರಿಗೂ ತಲೆಯಲ್ಲಿ ಬಂದಿದೆ. ಸೊ ಇಂಥದ್ದು ಸಿಂಪಲ್ ಥಿಂಗ್ಸು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ನೆಗ್ಲೆಕ್ಟ್ ಮಾಡಿ ನನಗೇನಾಗೋದಿಲ್ಲ ಅಂತ ಬಂದುಬಿಡುತ್ತೆ. ಯಾವಾಗ ಅದು ಹಾಸಿಗೆ ಹಿಡಿಸುತ್ತೆ ಆವಾಗ ಅನಿಸುತ್ತೆ ನಾನು ಆವಾಗೇ ಏನಕ್ಕೆ ಪ್ರಿಕಾಷನ್ ತೊಗೊಳ್ಳಿಲ್ಲ ಅಂತ. ಸೊ ನಿಮ್ಗೆ ಫ್ಯಾಟಿ ಲಿವರ್ದು ಏನೇ ಈ ಥರ ಸಿಮ್ಟಮ್ಸ್ ಇತ್ತು, ಡಿಟೆಕ್ಟ್ ಮಾಡಿದ್ದಿತ್ತು. ಆಮೇಲೆ ಇನ್ನೊಂದು, ಈಗ ನೀವು ಸ್ಕ್ಯಾನಿಂಗ್ ಮಾಡಿದರೆ ಮಾತ್ರ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗುತ್ತೆ. ಅದು ಇಲ್ಲದೇ ಹೆಂಗೆ ತಿಳ್ಕೊಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿ. ಆವಾಗ ಹೇಳಿದೆ, ನಿಮ್ಮದು ಹೈಟು ವೆಯ್ಟು ತಕ್ಕಂತೆ, ನಿಮ್ಮ ಹೈಟಿಗೆ ತಕ್ಕಂತೆ ವೆಯ್ಟ್ ಏನಾದರೂ 25 to 30% ಜಾಸ್ತಿ ಇತ್ತು ಅಂತಂದರೆ ಫ್ಯಾಟಿ ಲಿವರ್ ಇರೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಎರಡನೇದು ಬಂದುಬಿಟ್ಟು ಆಲ್ಕೋಹಾಲ್ ತೊಗೊಳ್ಳೋರಿಗಂತೂ ಕಾಮನ್ ಆಗಿ ಕಂಪಲ್ಸರಿ ಇದ್ದೇ ಇರುತ್ತೆ. ಥರ್ಡ್ ಬಂದುಬಿಟ್ಟು ನಿಮಗೆ ಅನ್ಕಂಟ್ರೋಲ್ಡು ಐದರ್ ಡಯಾಬಿಟೀಸು ಇಲ್ಲಾಂದರೆ ಒಬೆಸಿಟಿ. ಅಂದರೆ ನೀವು ಏನೆಲ್ಲ ಡಯಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಬಟ್ ವೆಯ್ಟ್ ಮಾತ್ರ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಅದು ಇಲ್ಲ ಅಂದರೆ ಏನೆಲ್ಲ ಮಾಡಿದರೂ ವೆಯ್ಟ್ ಕಡಿಮೆ ಆಗ್ತಾಯಿಲ್ಲ. ಆವಾಗ ನೀವು ಅಲರ್ಟಾಗಿ ಇಮ್ಮಿಡಿಯೇಟ್ ಒಂದು ಹೊಟ್ಟೆ ಸ್ಕ್ಯಾನ್ ಮಾಡಿಸೋದು ಒಳ್ಳೆಯದು. ಆಮೇಲೆ ತುಂಬ ಆಯಾಸ ಆಗೋದು, ಆವಾಗವಾಗ ಸುಸ್ತಾಗೋದು, ಮಧ್ಯಾಹ್ನ ಹೊತ್ತೆಲ್ಲ ಮಲಗಿಬಿಡೋಣ ಅನಿಸೋದು, ಏನೂ ಕೆಲಸ ಮಾಡೋಕ್ಕೆ ಮನಸ್ಸಿರೋದಿಲ್ಲ, ಆಚೆ ಹೋಗೋಣ ಅಂದರೆ ಅಯ್ಯೋ ಇವತ್ತು ಬೇಡ ನಾಳೆ ಹೋಗೋಣ, ಇಂಥದ್ದು ಏನಾದರೂ ಸಿಮ್ಟಮ್ಸ್ ಇತ್ತು ಅಂತಂದರೆ 100% ನಿಮಗೆ ಎಲ್ಲೋ ಒಂದು ಕಡೆ ಸ್ಲಗ್ಗಿಶ್ ಲಿವರ್ ಅಂತ ಫಸ್ಟ್ ಹೇಳ್ತೀವಿ. ಅಂದರೆ ಅದಕ್ಕೆ ಸೋಂಬೇರಿತನ ಬಂದಿದೆ ಅಂತ ಫಸ್ಟಾಗಿ ಸ್ಲಗ್ಗಿಶ್ ಅಂತ ಹೇಳ್ತೀವಿ. ಆಮೇಲೆ ಫ್ಯಾಟಿ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ, ಅಂದರೆ ನಾವು ತಿಂದಿರೋ ಫ್ಯಾಟು ಜೀರ್ಣ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಅಂತ. ಇವೆರಡೂ ಇಗ್ನೋರ್ ಮಾಡಿದಾಗೆ ಗ್ರೇಡ್ 1 ಫ್ಯಾಟಿ ಲಿವರ್ ತೋರಿಸುತ್ತೆ. ಅದನ್ನು ಇಗ್ನೋರ್ ಮಾಡಿದಾಗ ಗ್ರೇಡ್ 2 ಹೋಗುತ್ತೆ. ಅದು ಅದಕ್ಕೂ ಒಂದು ಕೆಪಾಸಿಟಿ ಇದೆ. ಅದನ್ನು ಇಲ್ದಾಗ ಥರ್ಡ್ ಗ್ರೇಡ್ ಫ್ಯಾಟಿ ಲಿವರ್ಗೆ ಹೋಗಿಬಿಡುತ್ತೆ. ಅದನ್ನು ಟ್ರೀಟ್ಮೆಂಟ್ ಮಾಡದೇ ಇರುವಾಗೆ ಇನ್ನು ಮುಗೀತದು, ಸತ್ತೋದಂಗೆ. ಅದಕ್ಕೆ ಒಂಥರ ಲಿವರ್ ಫೈಬ್ರೋಸಿಸ್ ಆಗೋಕ್ಕೆ ಶುರುವಾಗುತ್ತೆ. ಆ ಲಿವರ್ ಫೈಬ್ರೋಸಿಸ್ ಯಾವಾಗ ಅನ್ಟ್ರೀಟೆಡ್ ಇರುತ್ತೆ ಅಷ್ಟೊತ್ತಿಗೆ ಡಯಾಗ್ನೋಸ್ ಮಾಡಿದ ಮೇಲೆ ನೀವು ಟ್ರೀಟ್ಮೆಂಟ್ ತೊಗೊಳ್ಳೋಷ್ಟಲ್ಲೇ ಲಿವರ್ ಸಿರೋಸಿಸಾಗಿ ಕನ್ವರ್ಟ್ ಆಗುತ್ತೆ. ಸೊ ಅಂಥ ಒಂದು ಪ್ರೀಸಿಯಸ್ ಆರ್ಗನ್ ಲಿವರ್ ಏನಿದೆ, ಸಿಂಪಲ್ಲಾಗಿ ಸಿಂಪಲ್ ರೆಮಿಡಿ ಇದೆ. ನಾನು ಹೇಳ್ದಲ್ಲ ನಿಮಗೆ 3 to 4 ಮಂತ್ಸ್ ಸಾಕು, 100% ರಿವರ್ಸ್ ಮಾಡ್ಬೋದು. ಯಾಕಂದರೆ ಎಷ್ಟೊಂದು ಸರಿ ನಾವು ನೋಡಿದ್ದೀವಿ ಫ್ಯಾಟಿ ಲಿವರಿಂದ ಒಬೆಸಿಟಿ, ವೆಯ್ಟ್ ಕಂಟ್ರೋಲ್ ಆಗೋಲ್ಲ, ಶುಗರ್ ಕಂಟ್ರೋಲ್ ಆಗೋಲ್ಲ ಡಯಾಬಿಟೀಸ್ ಅವರಲ್ಲಿ. ಆಮೇಲೆ ಹೆಣ್ಮಕ್ಳಲ್ಲಿ PCOD ಬರೋದು, ಸೈಕಲ್ ಸರಿಯಾಗಿ ಆಗೋದಿಲ್ಲ. ಈ ಥರ ಎಲ್ಲ ತುಂಬಾ ಪ್ರಾಬ್ಲಮ್ಗಳು ಸಿಂಪಲ್ ಆಗಿರ್ತಕ್ಕಂಥ ಈ ಫ್ಯಾಟಿ ಲಿವರಿಂದ ಆಗ್ತಾಯಿದೆ. ಮುಂಚೆ ಆದರೆ ಬರೀ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ತುಂಬ ಕಾಮನ್ ಆಗಿತ್ತು. ಈಗ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರೋದ್ರಿಂದ ಇದು ತುಂಬಾ ಡೇಂಜರಸ್ಸು.
ಈವನ್ ಸಣ್ಣ ಸಣ್ಣ ಇರೋ ಲೇಡೀಸ್ಗಳಲ್ಲೂ ಕೂಡ ನಾವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ನೋಡಿದ್ದೀವಿ. ಅವರಲ್ಲಿ ಏನಾಗುತ್ತೆ, ದಪ್ಪನೇ ಇರಬೇಕು ಅಂತಲ್ಲ, ಕೆಲವಿಗೆ ಸಣ್ಣ ಇದ್ದಾಗೂ ಕೂಡ ಹಸಿವಾಗೋದಿಲ್ಲ, ಇರಿಟೇಷನ್ ಆಗೋದು, ಶುಗರ್ ಕಂಟ್ರೋಲ್ ಬರೋಲ್ಲ, ಸುಸ್ತಾಗೋದು. ಸುಮ್ಮನೆ ಒಂದು ಸರಿ ಎಲ್ಲ ಬ್ಲಡ್ ಚೆಕಪ್ ಜೊತೆಗೆ ಒಂದು ಅಬ್ಡಮಿನಲ್ ಸ್ಕ್ಯಾನ್ ಮಾಡಿದರೆ ಒಳ್ಳೆಯದು. ಹಳೆ ಕಾಲದಲ್ಲಿ ನಾನೇ 25 ವರ್ಷದಿಂದ ಈಗ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇನಿಷಿಯಲ್ ಪ್ರಾಕ್ಟೀಸ್ ಮಾಡಿದಾಗೆ 55-60 ಕ್ರಾಸ್ ಆದವ್ರಿಗೆ ಮಾತ್ರ ಒಂದು ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸಿ ಅಂತಿದ್ವಿ. ಈಗ ಹೆಂಗಾಗಿದೆ ಅಂದರೆ, ಎಷ್ಟು ಕಾಮನ್ ಆಗಿದೆ ಅಂದರೆ 30 ದಾಟದ ಅಂತಂದರೆ ಅವ್ನಿಗೆ ಫಸ್ಟ್ ಹೇಳ್ಬಿಡ್ತೀವಿ ಒಂದು ಚೆಕಪ್ ಮಾಡಿಸಪ್ಪ, 30 ಇಯರ್ಸ್ ಪ್ರೊಫೈಲ್ ಮಾಡಿಸಿ ಅಂತ. 30, 35, 40, 45 ಎಲ್ಲ ಪ್ರೊಫೈಲು ಮಾಡ್ಸೋಕ್ಕೆ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಇತ್ತು ಅಂದರೆ ಮಾತ್ರ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಒಂದು ಸರಿ ಗೊತ್ತಾಯಿತು ಅಂದರೆ ಫಸ್ಟು ಫ್ಯಾಟಿ ಫುಡ್ನ ಅವಾಯ್ಡ್ ಮಾಡಬೇಕು, ವಾಕಿಂಗ್ ಶುರು ಮಾಡಬೇಕು, ನಿಮ್ಮದು ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೇಕು, ಡೈರೆಕ್ಟ್ ಸ್ವೀಟ್ಸ್ ತಿನ್ನಬಾರ್ದು, ಆಮೇಲೆ ಜಾಸ್ತಿ ಫೈಬರ್ ಕಂಟೆಂಟ್ ತೊಗೋಬೇಕು, ನೀರು ಜಾಸ್ತಿ ಕುಡಿತು ಅಂತಂದರೆ ಭಾಳ ಬೇಗ ಇದನ್ನು ರಿವರ್ಸ್ ಮಾಡ್ಬೋದು. ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಕೆಳಗಡೆ ಇರ್ತಕ್ಕಂಥ ನಂಬರ್ ಒಂದು ಸರಿ ರಿಪೋರ್ಟ್ಸ್ ಕಳಿಸಿ, ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಅದನ್ನು ಸೊಲ್ಯೂಷನ್ ಪಡ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.